ಇಲ್ಲ, ಮುಜುಗುರ ಅಂತ ಹೇಳಿದ್ರೆ ನಾನು ನಿನ್ನೆ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಇಡೀ ವಸತಿ ಇಲಾಖೆಯನ್ನೇ ದೂಷಣೆ ಮಾಡೋದ್ ಬದಲು, ಇಡೀ ಸರ್ಕಾರವನ್ನೇ ನೀವು ಹೇಳೋ ಬದಲು, ಯಾವ ಸ್ಪೆಸಿಫಿಕ್ ಕೇಸಿನಲ್ಲಿ ಈ ರೀತಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ತಿಳಿಸಿದ್ರೆ ಅದಕ್ಕೆ ನಾವು ಕ್ರಮ ತಗೋಬಹುದು. ನಾನು ಮುಂದುವರೆದು ಹೇಳಿದೆ, ಒಂದು ವೇಳೆ ಪೊಲೀಸ್ ಇಲಾಖೆಗೆ ನೀವು ಕಂಪ್ಲೇಂಟ್ ಕೊಟ್ಟರು ಕೂಡ ನಾವು ಅದನ್ನ FIR ಮಾಡಿ ತನಿಖೆಯನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ನಾವು ಇಡೀ ಸರ್ಕಾರವನ್ನೇ ಆ ರೀತಿ ಹೇಳೋದು ತಪ್ಪು ಅಂತ ಕೂಡ ಹೇಳಿದೆ. ವಿರೋಧ ಪಕ್ಷದವರು ಹೇಳೋದು ಬೇರೆ, ನಮ್ಮ ಪಕ್ಷದವರು ಸ್ವಪಕ್ಷದವರು ಶಾಸಕರು ಹೇಳಿದಾಗ ಅದು ಗಂಭೀರವಾಗಿ ನಾವು ತಗೊಳ್ತೀವಿ. ವಿರೋಧ ಪಕ್ಷದವ್ರು ಹೇಳಿದ್ರು ಗಂಭೀರವಾಗಿ ತಗೊಂತೀವಿ. ನಾವೇನು ಅದನ್ನ ತಳ್ಳಿ ಹಾಕೋದಿಲ್ಲ. ಆದ್ರೆ ಇದು ಆ ಸ್ಪೆಸಿಫಿಕ್ ಕೇಸಸ್ಗೆ ಬದಲು ಇಡೀ ಸರ್ಕಾರವನ್ನೇ ನಾವು ದೂಷಣೆ ಮಾಡೋದು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ. ಆ ಹೇಳಿಕೆಯನ್ನು ಇಟ್ಕೊಂಡು ರಾಜೀವ್ ಕಾಗೆ ಅವರು ಇವತ್ತೊಂದು ಹೇಳಿಕೆಯನ್ನು ಕೊಟ್ಟಿರುವಂತ, ನಾನು ರಾಜೀನಾಮೆ ಕೊಡ್ತೀನಿ ಅದನ್ನು ನಾವು ವೆರಿಫೈ ಮಾಡ್ತೇವೆ. ಯಾವ ಸಂದರ್ಭದಲ್ಲಿ ಅವರಿಗೆ 13 ಕೋಟಿ ರೂಪಾಯಿ ಕೆಲಸ ಇನ್ನೂ ಕೂಡ ಕಾಮಗಾರಿಗಳು ಮಂಜೂರಾಗಿಲ್ಲ ಅಂತ ಹೇಳಿದ್ದಾರೆ. ಅದನ್ನ ವೆರಿಫೈ ಮಾಡಿ ಆದಷ್ಟು ಶೀಘ್ರವಾಗಿ ಮಾಡಿಕೊಡ್ತೇವೆ. ಎವ್ರಿಥಿಂಗ್ ಟೇಕ್ಸ್ ಸಮ್ ಟೈಮ್. ಯಾಕಂದ್ರೆ ಯಾವುದೇ ಕಾಮಗಾರಿಗೆ ಒಂದು ಎಸ್ಟಿಮೇಟ್ ಮಾಡಬೇಕು, ಒಂದು DPR ಆಗಬೇಕು, ಅದಕ್ಕೆ ಅನುಮತಿಯನ್ನ ಆನಂತರ ಫೈನಾನ್ಸ್ನವರು ಕ್ಲಿಯರೆನ್ಸ್ ಕೊಟ್ರೆ ಆಗುತ್ತೆ. ಭ್ರಷ್ಟಾಚಾರ ಆಗಿದೆ ಅಂತೇಳಿ ಆ ಪತ್ರದಲ್ಲಿ ಬರ್ದಿಲ್ಲ. ಆ ಪತ್ರ ನನ್ನ ಹತ್ರ ಕಾಪಿ ಇದೆ, ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ಕಂಪ್ಲೇಂಟ್ ಕೇಳಿ ಸ್ವಲ್ಪ. ಲೆಟ್ ಮಿ ಕಂಪ್ಲೀಟ್ ಪ್ಲೀಸ್. ಅವ್ರು ಬರ್ದಿರೋದೇನು ಅಂತ ಹೇಳಿದ್ರೆ, ಏನು ಗಣಿ ಹಗರಣ ರಾಜ್ಯದಲ್ಲಿ ಆಗಿತ್ತು ಅದು 1,50,000 ಕೋಟಿ ರೂಪಾಯಿಗೆ ಬೆಲೆ ಬಾಳ್ತಕ್ಕಂತ ಕಬ್ಬಿಣದ ಅದಿರನ್ನ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಅದರಲ್ಲಿ ಆ ಪ್ರೊಸೀಡ್ಸ್ ಏನ್ ಬಂದಿದೆ, ಆ 1,50,000 ಕೋಟಿ ಹಣ ಬಂದಿದೆ. ಹಣದಲ್ಲಿ ಅವರು ಅನೇಕ ಪ್ರಾಪರ್ಟಿಗಳು ಮಾಡಿದ್ದಾರೆ, ಅನೇಕ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಿದ್ದಾರೆ. ಆ ಎಲ್ಲಾ ಪ್ರಾಪರ್ಟಿಗಳನ್ನ ಮುಟ್ಟುಕೋಲು ಹಾಕಬೇಕು ಅಂತೇಳಿ ಅವರು ಸಲಹೆ ಕೊಟ್ಟಿದ್ದಾರೆ. ಅದು ನಾವು ಸಂಪುಟದಲ್ಲಿ ಅದನ್ನ ಚರ್ಚೆ ಮಾಡ್ತೀವಿ. ತೀರ್ಮಾನ ಬೇಕೋ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯಲ್ಲಿ ತೀರ್ಮಾನ. ಅವ್ರು ಬರ್ದಿರ್ತಕ್ಕಂಥದ್ದು ಬರೀ ನಮ್ಮ ಸರ್ಕಾರದಲ್ಲಿ ಆಗಿದೆ ಅನ್ನುವಂಥದ್ದಲ್ಲ, ಹಿಂದೆ ಎಲ್ಲಾ ಸರ್ಕಾರಗಳಲ್ಲೂ ಕೂಡ ಇದು ಹೀಗೆ ಮುಂದುವರ್ಕೊಂಡು ಬಂದಿದೆ. ಈಗ ನಮ್ಮ ಸರ್ಕಾರದಲ್ಲಿ ಇರುವಾಗ ನಾವು ಅದಕ್ಕೆ ಒಂದು ಕ್ರಮ ತಗೊಳ್ಳೋಣ ಅಂತ ಹೇಳಿ ಬರ್ದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.